ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರನ್ನೂ ಕೂಡ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಈ ನಿರ್ಧಾರವನ್ನು ಬಿಜೆಪಿಯ ನಾಯಕರು ಸ್ವಾಗತ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆಯಾಗಿದ್ದಾರೆ. ಉಚ್ಚಾಟನೆ ಬಳಿಕ ಪಬ್ಲಿಕ್ ಟಿವಿಗೆ ಸೋಮಶೇಖರ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಉಚ್ಚಾಟನೆ ಮಾಡಿರೋದು ಒಳ್ಳೆಯದೇ ಆಯಿತು ಅವ್ರ ಹೇಳಿಕೆ. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಸೋಮಶೇಖರ್ ಅವರು ಹೇಳಿದ್ದಾರೆ. ನಾನು ಯಾಕೆ ಹಿಂಗೆ ನಡ್ಕೊಂಡೆ ಇದನ್ನು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಹೇಳಿದ್ದಾರೆ. ಬಿಜೆಪಿಯ ಒಳಗಡೆನೇ ನನ್ನ ವಿರುದ್ಧ ಪಿತೂರಿಗಳು ನಡೀತು, ನನ್ನನ್ನು ಸೋಲಿಸೋ ಕೆಲಸ ಆಯಿತು, ಪ್ರಯತ್ನಗಳು ನಡೀತು, ಹಾಗಾಗಿ ನಾನು ಪಕ್ಷ ವಿರೋಧಿ ಆಗಬೇಕಾಯಿತು ಅಂತೆಲ್ಲ ಒಂದಷ್ಟು ಹೇಳಿದರು ಈ ಹಿಂದೆ ಎಲ್ಲ. ಅದಕ್ಕೆ ಈಗ ಒಂದು ಪ್ರೆಸ್ ಮೀಟ್ ಕರೀತಾರೆ, ನನ್ನ ಪ್ರಕಾರ ಇವತ್ತು ನಾಳೆನೋ ಕರೀತಾರೆ. ಕರೆದು ಮಧ್ಯಾಹ್ನ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ಇಟ್ಕೊಂಡಿದ್ದಾರಂತೆ ಸೋಮಶೇಖರ್. ಅವ್ರು ಹೇಳ್ತಾ ಇದ್ದಾರೆ, ನಾನು ಯಾಕೆ ಈ ಥರ ಆಯಿತು ಅನ್ನೋದಕ್ಕೆ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ಎಸ್ ಟಿ ಸೋಮಶೇಖರ್ ಸರ್ ಅಲ್ಲ? ಹೌದು ಸರ್ ನಮಸ್ತೆ. ಇದು ಬಿಜೆಪಿ ಹೈಕಮಾಂಡ್ ಇದು ಉಚ್ಚಾಟನೆ ಮಾಡಿದ್ರು ಸರ್ ನಿಮಗೆ? ಶೋಕಾಸ್ ನೋಟಿಸ್ ಬಂತಾ ಸರ್? ಎಲ್ಲಿದ್ದೀರಾ ಸರ್? ಅದೇ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಒಳ್ಳೇದಾಯ್ತಲ್ಲ? ಹಾ ಸರ್, ಒಳ್ಳೇದಾಯ್ತಲ್ಲ ಅಂದ್ರೆ ಒಳ್ಳೇದಾಯ್ತಾ ಸರ್? ಅಲ್ಲ ಅಂದ್ರೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಎಲ್ಲಿ ಸಿಗ್ತೀರಾ? ಬರ್ತೀನಿ 3 ಗಂಟೆ ವಿಧಾನಸೌಧಕ್ಕೆ. ಹಾ ಸರ್, ಏನ್ ಅನ್ಸುತ್ತೆ ಸರ್ ಈ ತರ ಶೋಕಾಸ್ ನೋಟಿಸ್ಗೆ ಕೊಟ್ಟಿದ್ರು ಮಾರ್ಚ್ ಅಲ್ಲಿ, ಈಗ ಕ್ರಮ ತೆಗೆದುಕೊಂಡಿದ್ದಾರೆ? ಎಕ್ಸ್ಪೆಕ್ಟೇಷನ್ ತಾನು. ಹಾ, ಎಕ್ಸ್ಪೆಕ್ಟೇಷನ್. ಇದಕ್ಕೆ ಸಂಬಂಧಪಟ್ಟಂತೆ ಈ ಮುಂದಿನ ನಡೆ ಏನ್ ಸರ್? ಏನಿಲ್ಲ ಮಾಡೋರೆ ಒಳ್ಳೇದಾಯ್ತು. ನಿಮ್ಗೆ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಇತ್ತು? 100% ಇತ್ತು. ಅಲ್ಲೇ 1 ವರ್ಷದಿಂದಾನೇ ಇತ್ತು. ಈಗ ಎಲ್ಲಿ ಸಿಗ್ತೀರಾ ಸರ್? ಈಗ ಅದಕ್ಕೂ ಮುಂಚೆ ಸಿಗ್ತೀರಾ ಸರ್? 3 ಗಂಟೆಗೆ ಸಿಗ್ತೀನಿ. 3 ಗಂಟೆಗೆ ಸಿಗ್ತೀರಾ? ಸರಿ ಸರಿ ಹೌದೌದು. ಸರಿ, ಬನ್ನಿ ಸರ್. ಹಾ ಅಲ್ವಾ? ಸರ್ ನಮಸ್ತೆ. ನಮಸ್ತೆ. ಎಸ್ ಟಿ ಸೋಮಶೇಖರ್ ಸರ್ ಅಲ್ಲ? ಹೌದು ಸರ್ ನಮಸ್ತೆ. ಇದು ಬಿಜೆಪಿ ಹೈಕಮಾಂಡ್ ಇದು ಉಚ್ಚಾಟನೆ ಮಾಡಿದ್ರು ಸರ್ ನಿಮ್ಗೆ? ಶೋಕಾಸ್ ನೋಟಿಸ್ ಬಂತಾ ಸರ್? ಎಲ್ಲಿದ್ದೀರಾ ಸರ್? ಅದೇ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಒಳ್ಳೇದಾಯ್ತಲ್ಲ? ಹಾ ಸರ್, ಒಳ್ಳೇದಾಯ್ತಲ್ಲ ಅಂದ್ರೆ ಒಳ್ಳೇದಾಯ್ತಾ ಸರ್? ಅಲ್ಲ ಅಂದ್ರೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಎಲ್ಲಿ ಸಿಗ್ತೀರಾ? ಬರ್ತೀನಿ 3 ಗಂಟೆ ವಿಧಾನಸೌಧಕ್ಕೆ. ಹಾ ಸರ್, ಏನ್ ಅನ್ಸುತ್ತೆ ಸರ್ ಈ ತರ ಶೋಕಾಸ್ ನೋಟಿಸ್ಗೆ ಕೊಟ್ಟಿದ್ರು ಮಾರ್ಚ್ ಅಲ್ಲಿ, ಈಗ ಕ್ರಮ ತೆಗೆದುಕೊಂಡಿದ್ದಾರೆ? ಎಕ್ಸ್ಪೆಕ್ಟೇಷನ್ ತಾನು. ಹಾ, ಎಕ್ಸ್ಪೆಕ್ಟೇಷನ್. ಇದಕ್ಕೆ ಸಂಬಂಧಪಟ್ಟಂತೆ ಈ ಮುಂದಿನ ನಡೆ ಏನ್ ಸರ್? ಏನಿಲ್ಲ ಮಾಡೋರೆ ಒಳ್ಳೇದಾಯ್ತು. ನಿಮ್ಗೆ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಇತ್ತು? 100% ಇತ್ತು. ಅಲ್ಲೇ 1 ವರ್ಷದಿಂದಾನೇ ಇತ್ತು. ಈಗ ಎಲ್ಲಿ ಸಿಗ್ತೀರಾ ಸರ್? ಈಗ ಅದಕ್ಕೂ ಮುಂಚೆ ಸಿಗ್ತೀರಾ ಸರ್? 3 ಗಂಟೆಗೆ ಸಿಗ್ತೀನಿ. 3 ಗಂಟೆಗೆ ಸಿಗ್ತೀರಾ? ಸರಿ ಸರಿ ಹೌದೌದು. ಸರಿ, ಬನ್ನಿ ಸರ್. ಪಬ್ಲಿಕ್ ಟಿವಿ ಜೊತೆ ಎಸ್.ಟಿ. ಸೋಮಶೇಖರ್ ಅವರು ಆಡಿರ್ತಕ್ಕಂಥ ಮಾತು ಒಳ್ಳೆಯದೇ ಆಯಿತು, ಎಲ್ಲ ಒಳ್ಳೆಯದೇ ಆಯಿತು, ಇದು ಎಕ್ಸ್ಪೆಕ್ಟೆಡ್ ಅಂತ ಅವ್ರು ಹೇಳ್ತಾ ಇರೋದು. 1 ವರ್ಷದಿಂದನೇ ನಮಗೆ ನಿರೀಕ್ಷೆ ಇತ್ತು ನಮ್ಮನ್ನು ಉಚ್ಚಾಟನೆ ಮಾಡ್ತಾರೆ ಅಂತ, ಈಗಾಗಿದೆ ಅಂತ. ಮತ್ತು ಈಗ ನಾವು 3 ಗಂಟೆಗೆ ವಿಧಾನಸೌಧಕ್ಕೆ ಬರ್ತೀನಿ ಅಂತ ನಾನು ಪ್ರೆಸ್ ಮೀಟ್ ಕರೆದು ಏನಾಯಿತು ಏನು ಎತ್ತ ಅಂತ ಇಬ್ಬರೂ ಕೂಡ ಇವತ್ತು ಮಾತನಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಉತ್ತರ ಕೊಡಬೇಕಾಗತ್ತೆ. ಅವ್ರು ಏನೇ ಸಮರ್ಥನೆ ಕೊಟ್ಕೊಂಡ್ರು ಅದು ಅವರಿಗೆ ಕ್ಷೇತ್ರದಲ್ಲಿ ಮುಜುಗರದ ವಿಚಾರಣೆ. ಅವ್ರು ಎಷ್ಟೇ ಸಮರ್ಥನೆ ಕೊಡ್ಬೋದು, ಬಿ ಜೆ ಪಿ ನಾಯಕರು ಹಂಗೆ ಮಾಡಿದ್ರು ಹಿಂಗೆ ಮಾಡು. ಈಗ ಇಷ್ಟು ದಿನ ಹೆಸರು ಹೇಳ್ತಿರ್ಲಿಲ್ಲ, ಈಗ ಹೆಸರು ಹೇಳಿ ಇಂತಿಂಥವ್ರು ನನಗೆ ಹೀಗೆ ಕಾಟ ಕೊಟ್ಟರು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಈಗ ಅವ್ರು ಯಾರ ಮೇಲೆ ಬೇಕಾದ್ರೂ ಆರೋಪ ಮಾಡ್ಬೋದು. ವಿಜಯೇಂದ್ರ ಅವ್ರ ಮೇಲೆ ಮಾಡ್ಬೋದು, ಅಶೋಕ್ ಅವ್ರ ಮೇಲೆ ಮಾಡ್ಬೋದು, ಅಥವಾ ಯಾರ ತಮ್ಮನ್ನು ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಏನೋ ಹೇಳಿದ್ರಲ್ಲ ಅವ್ರುಗಳ ಮೇಲೆ ಮಾಡ್ಬೋದು. ಹೆಸರು ಹೇಳಿ ಇಂತಿಂಥವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಇಬ್ಬರದ್ದು ಏನು ರಿಯಾಕ್ಷನ್ ಅಂತ, ಈಗ ಸ್ವಾಗತ ಮಾಡ್ತೀನಿ ಅಂದರೆ ಅನಿವಾರ್ಯ, ಬೇರೆ ದಾರಿ ಇಲ್ಲ ಅಂತ ಸ್ವಾಗತಿಸ್ತೀವಿ ಅಂತ ಇದ್ದಾರಾ, ಅಥವಾ ಇವರು ಕಾಯ್ಕೊಂಡು ಕೂತಿದ್ರಾ ಉಚ್ಚಾಟನೆ ಮಾಡಲಿ ಅಂತ? ಈಗ ಎಸ್ ಟಿ ಸೋಮಶೇಖರ್ ಅವರು ನಮಗೆ ಕೊಟ್ಟಿರುವಂಥ ರಿಯಾಕ್ಷನ್ ಪ್ರಕಾರ ಅವರು ಇದನ್ನು ಆಗಲೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದು ನಿರೀಕ್ಷಿತ. ಯಾಕೆಂದರೆ ಕಳೆದ 1-1.5 ವರ್ಷದಿಂದಲೂ ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಯಾವುದೇ ಚಟುವಟಿಕೆಯಲ್ಲೂ ಕೂಡ ಅವ್ರು ಗುರುತಿಸ್ಕೊಳ್ತಿರಲಿಲ್ಲ. ಜೊತೆಗೆ ಬಿ ಜೆ ಪಿಯ ನಾಯಕರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದರು. ಕೋರ್ ಕಮಿಟಿ ಸಭೆಯಲ್ಲಿ 2 ಸಲ ತೀರ್ಮಾನ ಮಾಡಿದರು ಇವ್ರ ವಿರುದ್ಧ. ಇವರಿಬ್ಬರು ಕೂಡ ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ ಬಹಿರಂಗವಾಗಿ ಅವ್ರ ಕ್ಷೇತ್ರದಲ್ಲಿ ಮತ್ತು ಕ್ಷೇತ್ರದ ಹೊರಗೂ ಕೂಡ
ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳ್ತಾ ಇದ್ದಾರೆ, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಎರಡೆರಡು ಸಲ ಸಭೆ ಮಾಡಿ ನಿರ್ಣಯ ತೆಗೆದುಕೊಂಡು ಹೈಕಮಾಂಡ್ಗೂ ಕೂಡ ಕಳಿಸಿದ್ರು. ಹೈಕಮಾಂಡ್ಗೆ ಪದೇ ಪದೇ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಈ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಈಗಾಗಲೇ ಶೋಕಾಸ್ ನೋಟಿಸ್ ಕೊಡಲಾಗಿತ್ತು, ಅದಕ್ಕೆ ಅವರಿಬ್ಬರು ಕೂಡ ಸಮಜಾಯಿಷಿ ಕೊಟ್ಟಿದ್ರು. ಆ ಸಮಜಾಯಿಷಿಗೆ ಹೈಕಮಾಂಡ್ ಒಪ್ಕೊಳ್ಳಲಿಲ್ಲ. ಅದರ ಪರಿಣಾಮವಾಗಿ ಈಗ ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡಿ ಆದೇಶ ಮಾಡಿರುವಂಥದ್ದು 6 ವರ್ಷಗಳ ಕಾಲ. ಈ ಉಚ್ಚಾಟನೆ ಮೂಲಕ ಪಕ್ಷದಲ್ಲಿ ಯಾವುದೇ ಅಶಿಸ್ತು ಸಹಿಸೋದಿಲ್ಲ ಅನ್ನುವಂತಹ ಖಡಕ್ ಆದಂಥ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿದೆ. ಇದ್ರ ಜೊತೆಗೆ ಇನ್ನೂ 3 ಕೂಡ ಶೋಕಾಸ್ ನೋಟಿಸ್ ಕೊಡಲಾಗಿದೆ, ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಆದರೆ ಅವರ ವಿಚಾರದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅನ್ನುವಂಥದ್ದು ಕೂಡ ಕುತೂಹಲ. ಆದರೆ ಅವರಲ್ಲಿ ಈಗಾಗಲೇ ಡವ ಶುರುವಾಗಿದೆ, ಆತಂಕ ಭೀತಿ ಶುರುವಾಗಿದೆ. ಸದ್ಯಕ್ಕೆ ವಿಜೇಂದ್ರ ಅವರು ಮತ್ತು ಸಿ ಟಿ ರವಿ ಅವರು ಇಬ್ಬರು ಕೂಡ ಈ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನು ಸ್ವಾಗತ ಮಾಡ್ತೇವೆ, ಯಾರೆಲ್ಲ ಅಶಿಸ್ತು ತೋರಿಸ್ತಾರೋ ಅವರಿಗೆ ಹೈಕಮಾಂಡ್ ಇದೇ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಸ್ವಾಗತವನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈಗ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ನಡೆ ಏನಿರುತ್ತೆ ಅಂತ ಕುತೂಹಲ. ಸದ್ಯಕ್ಕೆ ಟೆಕ್ನಿಕಲಿ ಅವರು ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕಾಗಲ್ಲ, ಕಾಂಗ್ರೆಸ್ ಜೊತೆ ಗುರುತಿಸ್ಕೋಬಹುದು, ಕಾಂಗ್ರೆಸ್ ಪರವಾಗಿ ಒಂದು ರೀತಿಯಲ್ಲಿ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು, ಒಂದು ರೀತಿಯಲ್ಲಿ ಅವರು ಫ್ರೀ ಆದಂಗೆ. ಈಗ ಇಲ್ಲಿ 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಬಿಜೆಪಿ ಕಡೆ ಮುಖ ಮಾಡೋ ಸಾಧ್ಯತೆ ಇಲ್ಲ. ಮುಂದಿನ ಚುನಾವಣೆಗೆ ಕಾಂಗ್ರೆಸ್ಸಿಂದ ಅವರವರ ಕ್ಷೇತ್ರದಲ್ಲಿ ಟಿಕೆಟ್ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಗಮನ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಹೆಚ್ಚಿನ ಓಡಾಟ ಇನ್ನಷ್ಟು ಜಾಸ್ತಿ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಅವರು ಮಾಡ್ತಾರೆ. ಯಾಕೆಂದರೆ ಅವರಿಗೆ ಬೇರೆ ಅವಕಾಶ ಇಲ್ಲ. ಈ JDS ಕೂಡ ಕ್ಲೋಸು, ಅವ್ರಿಗೆ ಅವಕಾಶ ಬಾಗಿಲು ಹಾಕಿದೆ. ಬಿಜೆಪಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ, ಕಾಂಗ್ರೆಸ್ ಒಂದೇ ಗತಿ. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅವರು ಭರವಸೆ ಇಟ್ಕೊಂಡು ಈಗ ಕಾಂಗ್ರೆಸ್ ಕಡೆ ಗುರುತಿಸ್ಕೊಳ್ಳುವ ಪ್ರಯತ್ನವನ್ನು ಜಾಸ್ತಿ ಮಾಡ್ತಾರೆ. ಒಂದು ವೇಳೆ ಟಿಕೆಟ್ ಕೊಡೋದಾದರೆ ಡಿ ಕೆ ಶಿವಕುಮಾರ್ ಅವರ ಅವರಿಬ್ಬರಿಗೂ ಕೂಡ ಟಿಕೆಟ್ ಕೊಡಬೇಕಾಗುತ್ತೆ. ಏನಾಗುತ್ತೆ ಕಾದು ನೋಡಬೇಕು. ಯಾಕೆಂದರೆ ಕಾಂಗ್ರೆಸ್ಸಲ್ಲೂ ಕೂಡ ಅವರ ಆಗಮನ, ಅವರ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಗುರುತಿಸ್ಕೊಳ್ಳುವಿಕೆಗೆ ಸಾಕಷ್ಟು ವಿರೋಧ ಬರ್ತಾ ಇದೆ ಆಂತರಿಕವಾಗಿ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಅದು ಸಂಚಲನ ಸೃಷ್ಟಿ ಮಾಡುತ್ತೆ ಅದ ನಂತರ. ಸದ್ಯಕ್ಕಂತೂ ಬಿಜೆಪಿ ಹೈಕಮಾಂಡ್ ಅಶಿಸ್ತು ಸಹಿಸಲ್ಲ ಅನ್ನುವಂಥ ಕಾರಣ ಇಟ್ಕೊಂಡು ಅವರಿಬ್ಬರನ್ನು ಕೂಡ ಎಕ್ಸ್ಪೆಲ್ ಮಾಡಿರುವಂಥದ್ದು. ಹಾಗಾಗಿ ಇತರೆ ಯಾರೆಲ್ಲ ಅಶಿಸ್ತು ತೋರಿಸ್ತಾ ಇದ್ರೋ, ಗುಂಪುಗಾರಿಕೆ ಪ್ರತ್ಯೇಕ ಸಭೆಯಲ್ಲಿ ತೊಡಗಿಸ್ಕೊಂಡಿದ್ರೋ ಅವ್ರಿಗೆ ಇದು ಒಂದು ರೀತಿಯಲ್ಲಿ ಎಚ್ಚರಿಕೆಯ ಪಾಠ. ಅವರಲ್ಲೂ ಕೂಡ ಈಗ ಒಂದು ರೀತಿಯಲ್ಲಿ ಆತಂಕ ಆವರಿಸ್ಕೊಂಡಿದೆ. ಅರವಿಂದ್.